ಕುರಿ ಕುರಿ ನೋಡಿ ಹೆಂಗೆ ಹೆಂಗೆ ಎಗಿರುತ್ತೆ. ಆಯ್ನಿ ಸರ್ ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಕ್ಯಾನ್ಸಲ್ ಅದ್ರ ಮೇಲೆ ಹೆಚ್ಚಿಗೆ ಕೊಟ್ರೆ ಅಂದ್ರೆ ನಿಮ್ಗೆ ಯಾವ ರೇಟಿಗೆ ಬೇಕೋ ಆ ರೇಟ್ ಹೋಯ್ತಲ್ಲೋ. ಬೆಂಗಳೂರಲ್ಲಿ ದುಡ್ಡು ಜಾಸ್ತಿ. ದಾಳಿಂಬೆ ಆಮೇಲೆ ಗುಡ್ ಮಾರ್ನಿಂಗ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಇವಾಗಿದ್ದು ನೋಡಿ ಈ ಥರ ಇದೆ ಮನೆ ಇಲ್ಲಿ. ಇವಾಗಿದ್ವಿ ಎಲ್ಲ ಹುಡುಗರೆಲ್ಲ. ಸೊ ನನ್ನನ್ನಂತೂ ಮಲ್ಕೊಳ್ಳೋಕ್ಕೆ ಬಿಟ್ಟಿಲ್ಲ ಗೈಸ್ ಅವರಂತೂ. ಬೇಗ ಎದಳೋ ಅದು ಟೈಮ್ ಇನ್ನೂ 7 o'clock. ಅವ್ರು ನೋಡಿದ್ರೆ ಆಲೇ 9 ಗಂಟೆ ಆಗ್ಬಿಟ್ಟಿತ್ತು ಎದಳು ಅಂತ ಹಿಂಸೆ ಕೊಟ್ಟು ಎಬ್ಬಿಸಿದ್ರು. ಸೊ ಇವಾಗಿದ್ವಿ. ಸೊ ನೋಡಿ ಬೆಳಗ್ಗೆ ವಾತಾವರಣ ಈ ಥರ ಇರುತ್ತೆ ನೋಡಿ. ಇದು ಮನೆ ಒಳಗಡೆ ನೋಡಿ ಅಡುಗೆ ಮನೆ. ನಮ್ಮ ದರ್ಶನ್ ಅವರ ಅಜ್ಜಿಯವರು ನೋಡಿ ಇಲ್ಲಿ ಹೇಗಿದೆ. ಸೊ ಇಲ್ಲೇ ಗೈಸ್ ಇಲ್ಲಿ ಮಲ್ಕೊಂಡು ಇವಾಗಿದ್ದೆ ಬನ್ನಿ ಆಚೆ ಕರ್ಕೊಂಡು ಹೋಗ್ತೀನಿ. ನೋಡಿ ಇಲ್ಲೂ ಒಂದು ಕುರಿದು ಇದಿದೆ. ಅಲ್ಲಿಂದ ಆಚೆ ನೋಡಿ ಎಲ್ಲ ನನ್ನ ಮಕ್ಕಳು ಬೇಗ ಎದ್ಬಿಟ್ಟು ನನಗೆ ಮಲ್ಕೊಳ್ಳೋಕ್ಕೆ ಬಿಟ್ಟಿಲ್ಲ. ಹಿಂಸೆ ಕೊಟ್ಟು ಎಬ್ಬಿಸಿದ್ರು. ನೀರೆಲ್ಲ ನೀರು ಬರ್ತಾಯಿದೆ. ದರ್ಶನ್ ಅವ್ರ ತಾತ ಇವರು ನೋಡಿ. ಇದು ಪಕ್ಕ ಮನೆಗಳು ಗಾಯ್ಸ್. ಹಳ್ಳಿ ವಾತಾವರಣ ಹಳ್ಳಿನೇ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಚೆನ್ನಾಗಿತ್ತು ನೋಡಿ. ಎಲ್ಲ ಬೆಳಗ್ಗೆನೇ ಎದ್ದು ಕುತ್ಕೊಂಡ್ಬಿಟ್ಟವ್ರೆ. ಯಾಕೋ ಮುಖ ತೋರಿಸೋ, ಆಯ್ತು ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಪರವಾಗಿಲ್ಲ ಇರ್ಲಿ, ತೋರಿಸೋ. ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿ ಕಾಣ್ತಾ ಇಲ್ವಾ? ನೋಡಿ ಗೈಸ್ ಅಲ್ಲೂ ಇದೆ ಕುರಿ ನೋಡಿ. ಎಲ್ಲ ಸುತ್ತಮುತ್ತ ಮನೆಗಳು ನೋಡಿ. ಇಲ್ಲಿದ್ದು ನಾವು ಸೂಪರ್ ಆಗಿತ್ತು. ಸೊ ಬನ್ನಿ, ಇವಾಗ ಟೈಮ್ ಆಯ್ತು ಆಲ್ರೆಡಿ. ಸೊ ಟೈಮ್ ಎಷ್ಟಾಯ್ತು? 7:30ನಾ? ನೋಡಿ ಗೈಸ್ ಇನ್ನೂ 7:30. ಅಷ್ಟು ಬೇಗ ನನ್ನ ಎದ್ಬಿಸೋರೆ 9 ಗಂಟೆ ಅಂತ. ಸೊ ಆಯ್ತು, ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಬಾಯ್. ಗಾಯ್ಸ್ ಇಲ್ಲಿ ಆಪೋಸಿಟು ಒಂದು ಮನೆಗೆ ಬಂದ್ವಿ. ಏನಕ್ಕೆ ಅಂತಂದರೆ ಇಲ್ಲಿ ಏನು ರೇಷ್ಮೆ ಹುಳುದು ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಒಳಗಡೆ. ಸೊ ಅದು ನಿಮಗೂ ತೋರಿಸೋಣ ಅಂತ ಕರ್ಕೊಬಂದೆ. ನೋಡಿ ತೋರಿಸ್ತೀನಿ. ಕುರಿ ನೋಡಿ ಹೆಂಗೆ ಎಗರುತ್ತಾ ಇದೆ ಹಂಗೆ ಮೇಲೆ ನೋಡಿ ಗಾಯ್ಸ್. ನೋಡಿ ಇಲ್ಲಿ ಈ ಥರ ಇದೆ. ಇದೆಲ್ಲ ರೇಷ್ಮೆದು ನೋಡಿ ಗಾಯ್ಸ್. ಇದೆಲ್ಲ ರೇಷ್ಮೆದು ಏನೋ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ನೋಡಿ. ಇಲ್ಲಿದೆ ನೋಡಿ. ಇದೆಲ್ಲ ರೇಷ್ಮೆ ಹುಳ ಗೈಸ್ ನೋಡಿ. ಇಲ್ಲಿದೆ ನೋಡಿ. ಆಮೇಲೆ ಇಲ್ಲಿ ಫುಲ್ಲು ರೇಷ್ಮೆ ಹುಳ ಇಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದಂತೂ ಫುಲ್ಲು ಎಗ್ರಿ ಗುದ್ದಕ್ಕೆ ಬರ್ತಾ ಇದೆ ಗೈಸ್. ನೋಡಿ ಇಲ್ಲಿ ಎಗರುತ್ತಂಗೆ ನೋಡಿ. ಅಲ್ಲಿ ಯಾರೋ ಇವನು ಅಣ್ಣ, ಬೆಳ್ಳಗಣ ಅಲ್ಲಿ ಓಹೋ ಮೊದಲೇ ಅವನೇ ಗುದ್ದಕ್ಕೆ ಹೋಗ್ತಾವನೆ ಅವನಿಗೆ ಕುರಿ. ನೋಡಿ ಗೈಸ್ ಈ ಥರ ಇದೆ ಇಲ್ಲಿ. ಇಲ್ಲೆಲ್ಲ ಫುಲ್ಲು ಓಪನ್ನು ಈ ಥರ ಇದೆ. ಆಚೆ ಬನ್ನಿ, ನಿಮಗೆ ತಾತ ಬಿಡಿಸ್ತಾ ಇದ್ದಾರೆ ಅದನ್ನು ತೋರಿಸ್ತೀನಿ ನೋಡಿ ಗೈಸ್. ಹಾಯೇನಿ ತಾತ, ನಾಷ್ಟ ಮಾಡಿದ್ರಾ? ಇನ್ನೂ ಇಲ್ವಾ? ಚೆನ್ನಾಗಿದ್ದೀರಾ? ನೋಡಿ ಗೈಸ್ ಹೆಂಗ್ ಬಿಡಿಸ್ತಾ ಇದಾರೆ ಅದನ್ನ. ತಾತ ಇದು ರೇಷ್ಮೆ ಹುಳ ಎಲ್ಲ ಹೆಂಗೆ ಇದು ಇಲ್ಲಿ ರೇಟ್? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೆಂಗ್ ಓಡ್ತಾ ಇದೆ? ಎಷ್ಟಕ್ಕೆ ಮಾರ್ತೀರಾ? ಹೆಂಗೆ ಕೊಡ್ತೀರಾ ಇದನ್ನೆಲ್ಲ? 600, 700, 750, 800. ಅಯ್ಯೋ 600, 700, 800 ಜನ ಬೀಟ್ ಮಾಡ್ತಾರೆ ಹಂಗೆ. ಸೊ ಇವಾಗ ಮಾರ್ಕೆಟಲ್ಲಿ ಏನು ರೇಟ್ ಓಡ್ತಾ ಇದೆ ಅದ್ರ ಮೇಲೆ ನೀವು ಇದನ್ನು ಕೊಡ್ತೀರಾ? ಅವ್ರು ಕೂಗೋದೇ ಲೆಕ್ಕ. ಅವ್ರು ಕೂಗೋದೇ ಲೆಕ್ಕನಾ? ಕೊಡಲ್ಲ ಅಂತ. ತಿಂಗಳು 1,000 kg ಆಗುತ್ತೆ ತಾತ. ಈಗ 700 ಕೂಗ್ತಾರೆ ಕೆಜಿ ಅಂತ ಇಟ್ಕೊಳ್ಳಿ. ಈಗ ಎಷ್ಟು ಕೆಜಿ ಆಗುತ್ತೆ ಇವತ್ತು? ಒಂದು 60-70 kg. 60-70 kg ಆಗುತ್ತೆ. ಅಲ್ಲೆಲ್ಲ ಹಾರಾಕ್ಬಿಟ್ಟು ನಾಳೆ ಬೀಟ್ ಆಯ್ತೆ. ಅವರು ಒಂದು 700 ಅಂತ ಅಂದರೆ ಬರೆದ್ಬಿಟ್ಟು ಹೋಗಿರ್ತಾನೆ. 700 ಕೊಡಲ್ಲ.
ಟಿಫನ್ ಮಾಡೋಣ ಅಂತ ಬಂದ್ವಿ. ಈ ಹೋಟ್ಲು ನೋಡಿದ್ರೆ ಸಸ್ಯಾಹಾರಿ ಮಾಂಸಾಹಾರಿ ಎರಡೂ ಐತೆ. ಅವ್ನು ನೋಡಿದ್ರೆ ಫುಲ್ಲು ವೆಜ್ಜು, ಪುಲ್ಚಾರ್ ಗೈಸ್ ಅವನು. ನಾವು ಫುಲ್ಲು ನಾನ್ ವೆಜ್ಜು. ನೋಡಿ ಬೆಳಗ್ಗೆನೆ ಚಿಕನ್ ಇಡ್ಲಿಗೆ, ಬಿಸಿ ಬಿಸಿ ಚಿಕನ್ನು. ಸೊ ನಾವೆಲ್ಲ ನಾವು ವೆಜ್ಜೇ ತಿನ್ನೋಣ ಅಂತ ಬಂದ್ವಿ. ಅವ್ನು ನೋಡಿದ್ರೆ ಫುಲ್ ಪುಲ್ಚಾರ್ ಅಲ್ವಾ, ಅದಕ್ಕೆ ನೋಡಿ ಮಿಕ್ಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎರಡೆರಡು ಕವರ್ ಹಾಕಿ ಎಂಟಿ ಕವರ್ ಹಾಕಿ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಎಂಟಿ ಅಂದ್ಬಿಟ್ಟು ಪ್ಲೇಟ್ ಮೇಲೆ ಕವರ್ ಹಾಕ್ಕೊಂಡು ಇಡ್ಲಿ ಹಾಕ್ಕೊಂಡು ತಿಂತವನೆ ಗೈಸ್. ಇವನು ನೋಡಿದ್ರೆ ಫುಲ್ಲು ಬಾರಿಸ್ತಾವನು ಇವಾಗ ಫುಲ್. ಸೊ ಗಾಯ್ಸ್, ಇವಾಗ ಆನ್ ದ ವೇ ಮೈಸೂರು ಕಡೆ ಹೊರಟಿದ್ದೀವಿ. ಸೊ ಅಜ್ಜಿಗೆ ತಾತಂಗೆ ಥ್ಯಾಂಕ್ಸ್ ಹೇಳಿ, ಸೊ ಎಲ್ರಿಗೂ ಬಾಯ್ ಹೇಳಿ. ಅಲ್ಲಿ ಊರಲ್ಲಿ ಎಲ್ಲರೂ ಬಾಯ್ ಬಾಯ್ ಅಂತ ಹೇಳ್ತಾರೆ. ಎಲ್ಲರೂ ಖುಷಿ ಪಟ್ಟರು ಬಂದಿದ್ದು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಬಾಯ್ ಹೇಳಿ. ಇವಾಗ ಆನ್ ದ ವೇ ಹೊರಟಿದ್ದೀವಿ. ಸೊ ನೋಡಿ, ಇದು ಬಂದು ಮಳವಳ್ಳಿ ಒಳಗಡೆ ಯಾವುದು ಊರದು? ಕಿರುಗಾವಲು ಅಂತ ಗಾಯ್ಸ್ ಹೊರಟಿದ್ದೀವಿ. ನೋಡಿ ಹುಡುಗರೆಲ್ಲ ಬರ್ತಾವ್ರೆ ಹಿಂದೆನೆ. ಸೊ ಆನ್ ದ ವೇ ಇವಾಗ ಮೈಸೂರು ಕಡೆ ಗಾಯ್ಸ್. ಇವಾಗ ಮೈಸೂರಿಗೆ ಹೊರಟಿ. ಸೊ ಆಲ್ಮೋಸ್ಟ್ 1 hour ಬೇಕಾಗುತ್ತೆ ಮೈಸೂರಿಗೆ ಹೋಗೋಕ್ಕೆ. ಸೊ ಇಲ್ಲಿಂದ ಮೈಸೂರು ರೀಚ್ ಆದಮೇಲೆ ನಾವು ನಿಮಗೆ ತೋರಿಸ್ತೀವಿ ಅಲ್ಲಿ ಕ್ರೌಡ್ ಹೆಂಗಿದೆ. ಸೊ ಏನು ಜನ ಆಲ್ರೆಡಿ ಏನೋ ಫ್ಲವರ್ ಶೋ, ಕೇಕ್ ಶೋ ಏನೇನೋ ಇದೆಯಂತೆ. ಸೊ ಅಲ್ಲೆಲ್ಲ ಫುಲ್ ಕ್ರೌಡ್ ಇದ್ದಾರೆ ಏನೋ ಅಂತ ನೋಡೋಣ. ಸೊ ಇವಾಗ ನಾನು ಮೈಸೂರು ರೀಚ್ ಆದಮೇಲೆ ನಿಮ್ಗೆ ಸಿಗ್ತೀನಿ ಗಾಯ್ಸ್. ಬಾಯ್ ಗಾಯ್ಸ್. ಜಾಗ ನೋಡ್ತಾ ಇದ್ರೆ ನಿಜ ತುಂಬ ಒಂಥರ ಪೀಸ್ ಆಗಿದೆ ಗೈಸ್. ಬೆಂಗಳೂರು ಫುಲ್ಲು ಹೆವಿ ಟ್ರಾಫಿಕ್ಕು, ಫುಲ್ಲು ಸೌಂಡು, ಒಂಥರ ಫುಲ್ಲು ಸ್ಟ್ರೆಸ್ಲೆಸ್ಸು. ಇಲ್ಲಾಂದರೆ ಪೀಸು ನೋಡಿ. ಬೆಂಗಳೂರಲ್ಲಿ ದುಡ್ಡು ಜಾಸ್ತಿ, ನೆಮ್ಮದಿ ಸಿಗಲ್ಲ. ಇಲ್ಲಿ ದುಡ್ಡು ಕಮ್ಮಿ, ನೆಮ್ಮದಿ ತುಂಬ ಜಾಸ್ತಿ. ಏನಪ್ಪ ಇದೆಲ್ಲ ಯಾಕ್ರೋ ಇದು? ಸೊ ಗಾಯ್ಸ್, ಇಲ್ಲಿ ದರ್ಶನ್ ಅವ್ರದ್ದು ಜಾಗ ಇದೆ, ಅಂದರೆ ತೆಂಗಿನ ತೋಟ ಇದೆ ಇಲ್ಲಿ ಅವ್ರದ್ದು. ಸೊ ಆ ತೆಂಗಿನ ತೋಟದಲ್ಲಿ ಎಳ್ನೀರು ಕುಡಿಯೋಣ, ಎಳ್ನೀರನ್ನ ಕಿತ್ಕೊಂಡು ಕುಡಿಯೋಣ ಅಂತ ಬಂದ್ವಿ. ನೋಡಿದ್ರೆ ಅವರು ದೊಡ್ಡಪ್ಪನೇ ಇಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆದರೂ ನಾವು ಬೇರೆಯವ್ರ ಹತ್ರ, ಅಲ್ಲಿ ಯಾರೋ ಇದ್ರು ಅಲ್ಲಿ, ಸೊ ಅವ್ರ ಹತ್ರ ನಾವು ಇದು ಏನೋ ಕೋಲೇನೋ ಬರುತ್ತೆ, ಆ ಕೋಲು ಕೀಳೋದು, ದೋಟಿನ ಅದು, ದೋಟಿ ಅಂತೆ, ಅದನ್ನು ಕೀಳೋದನ್ನ ಇಸ್ಕೊಂಡಿದ್ದೀವಿ. ಇಸ್ಕೊಂಡು ಇಲ್ಲಿ ಎಳ್ನೀರು ಕಿತ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀವಿ ಗಾಯ್ಸ್. ಏನಾಯ್ತು ಮಚ್ಚ, ಆಗಿಲ್ವಾ? ಮತ್ತೆ ಅವ್ರ ಹತ್ರ ಏನೋ ಈಸ್ಕೊಂಡ್ರೆ ಅದೇನದು ಕೀಳಕ್ಕಾಗಲ್ಲ ಅದರಲ್ಲಿ. ನೋಡಿ ಗೈಸ್, ಈ ತರ ಇದೆ ತೋಟ. ತಗೊಂಡು ಕುಡಿಯೋಣ ಅಂತ ಬಂದ್ವಿ. ಸೊ ನೋಡಿದ್ರೆ ಅಲ್ಲಿ ಕೀಳೋದೇ ಇಲ್ಲ ಗೈಸ್. ಎಲ್ಲಿ ನಾವು ಸಪೋಟ ಮರ ಐತಂತೆ, ಮತ್ತೆ ತೆಂಗಿನ ಮರ ಐತೆ, ಪಪ್ಪಾಯ, ದಾಳಿಂಬೆ, ಆಮೇಲೆ ಇನ್ಯಾವ್ದಿದೆ, ಎಲ್ಲ ಮರ ಆಯ್ತಾ? ಐತೆ. ಹೌದಾ? ಮತ್ತೆ ಸಪೋಟ ಸಿಗಲ್ವಾ ಹಂಗಾರೆ ಕಿತ್ಕೊಂಡು ತಿನ್ನಕ್ಕೆ? ಸರಿ ಬಾ. ಸಪೋಟ ಎಳ್ನೀರಂತೂ ಕುಡಿಯೋಕ್ಕಾಗಲಿಲ್ಲ, ಎಳ್ನೀರಂತೂ ಕುಡಿಯೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಸಪೋಟ ತಿನ್ನೋಣ ಬನ್ನಿ. ಅಲ್ಲಿ ಯಾಕೋ ಹೋಗಿದ್ಯಾ ಎಳ್ನೀರು ನೋಡಕ್ಕೆ? ನೋಡಕ್ಕೆ ಗಾಯ್ಸ್. ಸೊ ಕೊನೆಗೆ ಸಪೋರ್ಟನ್ನು ಸಿಕ್ಕಿಲ್ಲ ಗಾಯ್ಸ್. ಸಪೋಟ ಬಂದ್ಬಿಟ್ಟು ಎಲ್ಲ ಏನೋ ಕೊಳ್ತೋಗೋ ಥರ ಆಗ್ಬಿಡೈತೆ. ಸೊ ಎಳ್ನೀರು ಅಷ್ಟೇ, ಎಳ್ನೀರು ಸಿಕ್ಕಲಿಲ್ಲ. ಸೊ ನಮ್ಮ ಬ್ಯಾಡ್ ಲಕ್ಕು, ಏನು ಮಾಡೋಕ್ಕಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಕುಡಿಬೇಕು. ತೋರಿಸ್ತೀನಿ ಅವಾಗ. ನೋಡಿ ಈ ಥರ ಇದೆ ಅವ್ರದ್ದು ತೋಟ. ಇನ್ನೂ ಅಲ್ಲೇ ಇದ್ದಾರೆ. ಅವ್ನು ದರ್ಶನ್ ಅಂತೂ ಬಿಡ್ತಾನೆ ಇಲ್ಲ. ಇವ್ರಿಗೆ ಫೋನ್ ಮಾಡಿ ಹಿಂಸೆ ಮಾಡ್ತಾನೆ, ಬನ್ನಿ ಅಂತ. ಯಾರೂ ಬರ್ತಾಯಿಲ್ಲ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೊರಟಿದ್ದೀವಿ. ಬನ್ನಿ ಹೋಗೋಣ ಗಾಯ್ಸ್. ಅಲ್ಲಿಂದ ನಾವು ಆಚೆ ಬಂದ್ವಾ ಸುಮ್ಮನೆ ಈ ಕಡೆ ಬರೋಣ ಅಂತ. ನೋಡಿದ್ರೆ ಇಲ್ಲಿ ಕಬ್ಬಂದು ಲಾಟೆ ಹಾಕ್ಬಿಟ್ಟವ್ರೆ ಗಾಯ್ಸ್. ಸೊ ಅದಕ್ಕೇ ಅಲ್ಲೇ ಒಂದು ಕಬ್ಬು ಎಳ್ಕೊಂಡ್ವಿ, ತಿನ್ನೋಣ, ಟೇಸ್ಟ್ ಮಾಡೋಣ ಅಂತ. ಅವ್ನು ನೋಡಿದ್ರೆ ತುಂಬ ಸ್ವೀಟಾಗಿ ಸಕ್ಕತ್ತಾಗಿದೆ, ತುಂಬ ಸಕ್ಕತ್ತಾಗಿದೆ ನೋಡಿ. ಅದಕ್ಕೆ ಹುಡುಗರೆಲ್ಲ ಸಕ್ಕ ಟೇಸ್ಟ್ ಆಗಿದೆ ಅಂದ್ಬಿಟ್ಟು ತಿಂತಾ ಬಿದ್ದಿದ್ದಾರೆ ನೋಡಿ. ಅಲ್ಲೂ ಎತ್ಕೊಂಡು ಹೋಗೋನೆ ನೋಡಿ, ಅಲ್ಲಿ ತಿಂತಾವನೆ. ಸಕ್ಕತ್ತಾಗಿದೆ ಗಾಯ್ಸ್. ಸೊ ಹಿಂಗೆ ಕಪ್ ತಿನ್ಕೊಂಡು ಹಂಗೆ ಮೈಸೂರು ರೀಚ್ ಆದ್ಮೇಲೆ ಸಿಗ್ತೀನಿ ಗಾಯ್ಸ್. ಬಾಯ್ ಗಾಯ್ಸ್. ಅವಾಗಲೇ ಹೇಳಿದ್ನಲ್ಲ ನಾನು, ಈ ಕಬ್ಬು ಯಾರೋ ಹಾಕ್ಬಿಟ್ಟು ಹೋಗಿದ್ದಾರೆ ಅಂತ.
ನಾವಿಲ್ಲ ಆಲ್ರೆಡಿ ಇಲ್ಲಿ ಹಿಂಗೆಲ್ಲ ಮಾಡ್ಕೊಂಡು ತಿಂತಾ ಇದೀವಿ. ನೋಡಿದ್ರೆ ಓನರ್ ಬಂದ್ರು. ಓನರ್ ಬಂದ್ಬಿಟ್ಟು ಕೇಳ್ತಾ ಇದಾರೆ ಯಾರು ಸರ್ ಎಲ್ಲಿಂದ ಬಂದಿರೋದು ಅಂತ. ಅದಾದ್ಮೇಲೆ ಇವ್ರು ಫಸ್ಟ್ ಓನರ್ ಅಂತೆ. ಅಲ್ಲಿ ಇವ್ರು ಬರ್ತಾವ್ರು ನೋಡಿ, ಇಲ್ಲಿ ಇವ್ರು ಸೆಕೆಂಡ್ ಓನರು, ಇವರೇ ಮೇನ್, ಇವರೇ ಟ್ಯಾಕ್ಟ್ರಿ ಡ್ರೈವರು. ಹಾಯ್ ಅನ್ನಿ ಸರ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನಿ, ಎಲ್ಲರೂ ಸಬ್ಸ್ಕ್ರೈಬ್ ಅಂತ. ಹಾಂ ಓಕೆ. ನೋಡಿ ಗಾಯ್ಸ್, ಅವ್ರದ್ದೇ ಕಬ್ಬು ಇದು, ಅವರೇ ಬಂದಿರೋದು. ನಾವು ಅಲ್ಲಿ ಅರ್ಧ ತಿಂತಾ ಇದ್ದೀವಿ, ಅಷ್ಟರಲ್ಲಿ ಬಂದ್ಬಿಟ್ಟು ಕೇಳ್ತಾ ಇದ್ರು. ಸೊ ಅದಕ್ಕೇ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದೀವಿ. ನೋಡಿ ಅವರೇ ಓನರು, ನೋಡಿ ಇಲ್ಲಿದೆ ನೋಡಿ, ಇವರು ಸೆಕೆಂಡ್ ಓನರು. ಹಾಯ್ ಅನ್ನಿ. ಓಕೆ ಗಾಯ್ಸ್, ಸಿಗೋಣ, ಬಾಯ್. ಯೋಗಿ ಆಚಾರ ಅಂತ ಬರುತ್ತೆ ನೋಡಿ ಯೂಟ್ಯೂಬಲ್ಲಿ, ಸಬ್ಸ್ಕ್ರೈಬ್ ಮಾಡಿ. ಸೆಲ್ಫ್ ಪ್ರಮೋಷನ್ ಗಾಯ್ಸ್. ಹಲೋ ಗಾಯ್ಸ್, ಸೊ 3 ಗಂಟೆ ಆಯಿತು ಟೈಮು ನೋಡಿ. ಇವಾಗ ಮೈಸೂರಿಗೆ ರೀಚ್ ಆಗಿದ್ದೀವಿ. ಸೊ ಇನ್ನೂ ಒಬ್ಬಂಗೆ ವೆಯ್ಟ್ ಬರಬೇಕಂತ. ಸೊ ಅವ್ನು ಬಂದರೆ ಹಾಂ ಆ ಥರ ಎಲ್ಲ ಏನಿಲ್ಲ ಗಾಯ್ಸ್, ಸುಮ್ಮನೆ ಅವ್ರೇನೋ ಹೇಳ್ತವ್ರೆ. 3 ಗಂಟೆ ಆಯಿತು, ಇವಾಗ ರೀಚ್ ಆದ್ವಿ. ಸೊ ಅಲ್ಲಿನ ಬೇಗನೆ ಬರ್ತಾಯಿದ್ವಿ. ಅಲ್ಲಿ ಎಳ್ಳೀರು, ಕಬ್ಬು, ಆಮೇಲೆ ಇದು ಇನ್ನೊಂದೇನು ಚಿಪೆಕಾಯಿ ಅಂತೆಲ್ಲ ತಿನ್ಕೊಂಡು ಓಡಾಡ್ಕೊಂಡು ನಿಧಾನಕ್ಕೆ ಬಂದ್ವಿ ಗಾಯ್ಸ್. ಅದಕ್ಕೆ ಲೇಟ್ ಆಯಿತು. ಸೊ ಆದರೂ ಏನಿಲ್ಲ, ಲೈಟಿಂಗ್ ಇಲ್ಲಿಂದಾನೆ ಸ್ಟಾರ್ಟು. ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗ್ ಲೈಟ್ ಶೋ ಎಲ್ಲ ತೋರಿಸ್ತೀನಿ ನಿಮಗೆ. ಹೌದು, ಇನ್ನೊಂದೇನಾದ್ರೆ ಇವತ್ತು ಡ್ರೋನ್ ಶೋ ಇದೆ ಗೈಸ್. ನಮ್ಮ ಲಕ್ಕಿ ಅನ್ಸುತ್ತೆ, ಡ್ರೋನ್ ಶೋ ಇದೆ, ನೋಡೋಣ. ಡ್ರೋನ್ ಶೋ ನೋಡಿ, ಇಲ್ಲಿಂದಾನೆ ಲೈಟ್ ಸ್ಟಾರ್ಟ್ ಗೈಸ್. ಇವನೇ ಗೈಸ್, ಇವನೇ ನೋಡಿ, ಇಲ್ಲಿಂದ ಲೈಟ್ ಸ್ಟಾರ್ಟ್ ಆಗಿರೋದು. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಅದೇ ಅಲ್ಲಿಂದ ಲೈಟ್ ಸ್ಟಾರ್ಟ್ ಆಗಿರೋದು. ಸೊ ಗೈಸ್, ಬನ್ನಿ ಇವಾಗ ಆಹಾರ ಮೇಳಕ್ಕೆ ಬಂದಿದ್ದೀವಿ. ಒಳಗಡೆ ಹೋಗಿ ಎಷ್ಟು ಟೈಪ್ ಆಫ್ ಊಟ ಇರುತ್ತೆ ನೋಡೋಣ. ನೋಡಿ ಆಹಾರ ಮೇಳ ನೋಡಿ, ಭಯಂಕರ ಜನ ಇದ್ದಾರೆ ಗೈಸ್, ಹೆವಿ ಕ್ರೌಡ್ ಇದ್ದಾರೆ ನೋಡಿ. ಇನ್ನೂ ಬರ್ತಾನೆ ಇದ್ದಾರೆ, ಈ ಕಡೆ ಹೋಗ್ತಾ ಇದ್ದಾರೆ. ಸೊ ಬರೋರಂತೂ ಜಾಸ್ತಿ ನೋಡಿ. ನಮ್ಮ ಹುಡುಗರೆಲ್ಲ ಇವಾಗ ಹೊಟ್ಟೆ ಹಾಸ್ಕೊಂಡು ಬೇರೆ ಕಾಯ್ತಾ ಇದ್ದಾರೆ. ಹೆಂಗೋ ಆಹಾರ ಮೇಳ ಸಿಕ್ಕಿದೆ, ಇವಾಗ ಹೋಗಿ ಫುಲ್ಲು ಬ್ಯಾಟಿಂಗ್ ಮಾಡೋದೆ. ಬನ್ನಿ. ಸೊ ಇಲ್ಲಿ ನೋಡಿ ಗಾಯ್ಸ್, ಹೆವಿ ಕ್ರೌಡ್ ಇದೆ ನೋಡಿ. ಇಲ್ಲಿ ನಮಗೆ ಊಟ ಸಿಗುತ್ತಾ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ಕ್ಯೂ ಇದ್ದಾರೆ. ಈ ಸೈಡು ಊಟ ಸಿಕ್ಕಿದ್ರೆ ಸಾಕು. ಮನೆ ತೋರಿಸ್ತೀನಿ. ಮುಂದೆ ಇರುವ ಕಾಣಿಕೆ ಹುಂಡಿ ಬ್ಯಾಂಕ್ಗೆ ಸ್ಕ್ಯಾನರ್ ಇದೆ ನೋಡಿ. ಗಾಯ್ಸ್, ಏನು ತಿನ್ನೋದಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಬರೀ ಹೋಟ್ಲುಗಳು, ಚಾಟ್ಸು, ಬರೀ ಅದೇ ಇದೆ ನೋಡಿ. ಸುಮ್ಮನೆ ನಿಂತವ್ರೆ ಸುಮ್ಮನೆ ನಿಂತವ್ರೆ, ಏನು ತಗೋತಾ ಇಲ್ಲ. ಹೊಟ್ಟೆ ಅಂತೂ ಹಸಿತಾ ಇದೆ, ಬಟ್ ಏನು ತಗೋಬೇಕಂತ ಗೊತ್ತಾಗ್ತಾ ಇಲ್ಲ ನೋಡಿ. ತುಂಬಾ ಸ್ಟಾಲ್ಸ್ ಇರೋದ್ರಿಂದ ನಮ್ಗೆ ಏನು ತಗೋಬೇಕಂತ ಗೊತ್ತಾಗ್ತಿಲ್ಲ. ಅದು ನಿಜಾನೇ, ತುಂಬ ಸ್ಟಾಲ್ಸ್ ಇದೆ ಇಲ್ಲಿ, ತುಂಬ ಕಡೆ ನೋಡಿ. ಆ ಕಡೆ ಅಂತೂ ಭಯಂಕರವಾಗಿದೆ ನೋಡಿ, ಅಲ್ಲೆಲ್ಲ ಇದೆ ನೋಡಿ. ನೋಡೋಣ ಏನು ತಗೊಳ್ಳೋದಂತ. ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಹಾಕಿದ್ದಾರೆ ಗೈಸ್ ಇಲ್ಲಿ. ಸೊ ನೋಡಿ, ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಅರೇಂಜ್ಮೆಂಟ್ಸು ನೋಡಿ. ಅಲ್ಲೂ ಅಷ್ಟೇ ನೋಡಿ, ಅಲ್ಲೆಲ್ಲ ಮಾಡಿದ್ದಾರೆ ನೋಡಿ. ಸೊ ನಾವು ಏನು ಊಟ ಮಾಡೋದು ಅಂತ ಕಾಯ್ಕೊಂಡಿದ್ದೀವಿ ಗೈಸ್. ನಿಮ್ಗೆ ಇನ್ನೊಂದು ಹೇಳ್ಬೇಕು ಗೊತ್ತಾ, ಏನಂದರೆ ನಮ್ಮ ಡಿ ಬಾಸ್ ಅವರ ಅಕ್ಕನ ಮಗ ಅವರು ಇಲ್ಲಿ ನೆಮ್ಮದಿಯಾಗಿ ಊಟ ಮಾಡಬೇಕು ಅಂತ ಒಂದು ಸ್ಟಾಲ್ ಓಪನ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬೇಕು ಆಲ್ರೆಡಿ ನೋಡಿ. ಇದೆ ನಮ್ಮ ಬಾಸ್ ಅವ್ರದ್ದು. ಸೊ ಅಲ್ಲಿ ಎಲ್ಲ ನಾನ್ ವೆಜ್ ಐಟಮ್ಸ್ ಎಲ್ಲ ಇರುತ್ತೆ. ಸೊ ಬಿರಿಯಾನಿ, ಕಬಾಬು, ಎಲ್ಲ ಥರ ನಾನ್ ವೆಜ್ ಐಟಮ್ಸ್ ಇದೆ ಆಲ್ರೆಡಿ. ಇಲ್ಲೆಲ್ಲ ಜನ ಊಟ ಮಾಡ್ತಾ ಇದ್ದಾರೆ. ನಾವು ಅಲ್ಲಿಗೆ ಬಂದಿದ್ದೀವಿ, ನೋಡೋಣ ಏನು ಸಿಗುತ್ತೆ ಅಂತ. ಸೊ ಗಾಯ್ಸ್, ಊಟ ಅಂತೂ ಮಾಡಾಯಿತು, ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಎಲ್ಲ ಬಿರಿಯಾನಿ ತಿಂದ್ವಿ. ಸೊ
ಅಲ್ಲಿ ಇನ್ನೊಂದೇನೆಂದರೆ ವೆಜ್ ಕಮ್ಮಿ, ಸ್ವಲ್ಪ ನಾನ್ ವೆಜ್ ಜಾಸ್ತಿ ಇದೆ ಗೈಸ್ ಅಲ್ಲಿ ಆಹಾರ ಮೇಳದಲ್ಲಿ. ಸೊ ಇವಾಗ ಆಹಾರ ಮೇಳದ ಊಟ ಎಲ್ಲ ಆಯಿತು. ಸ್ಟ್ರೈಟ್ ಆನ್ ದ ವೇ ಟು ಅರಮನೆ ಮೈಸೂರು ಪ್ಯಾಲೇಸ್. ಏನಕ್ಕೆ ಅಂದರೆ 5:15ಗೆ ಆನೆ ಬರುತ್ತೆ ಆಚೆಗೆ. ಏನಕ್ಕೆ ಅಂದರೆ ಅದು ಪ್ರಾಕ್ಟೀಸ್ ಮಾಡಬೇಕಲ್ಲ, ಸೊ ಪ್ರಾಕ್ಟೀಸಿಗೆ ಆಚೆ ಬರುತ್ತೆ. ಸೊ ಅದಕ್ಕೆ ಅದು ನೋಡೋಣ ಅಂತ ಎಲ್ಲರೂ ಹೊರಟಿದ್ದೀವಿ ಹುಡುಗರೆಲ್ಲರೂ. ಸೊ ಬನ್ನಿ ನೆಕ್ಸ್ಟ್ ಇವಾಗ ಅಲ್ಲೋಗಿ ತೋರಿಸ್ತೀನಿ. ಆನೆ ಬಂದ ತಕ್ಷಣ ಅಲ್ಲಿ ಸಿಗೋಣ ಬನ್ನಿ. ಗಾಯ್ಸ್ ಒಳಗಡೆ ಎಂಟ್ರಿ ಆದ್ವಿ ಅರಮನೆ ಇರೋ ಜಾಗಕ್ಕೆ. ನೋಡ್ತೀರಾ ಟಾಟಾ ಟಾಟಾ ಕ್ರೇಜಿ ಇದೆ ಗೈಸ್, ಕ್ರೇಜಿ ಫೀಲಿಂಗು. ನೀವು ನಿಜ ಬರಬೇಕು, ಹೆವೆನ್ಗೆ ಬರೋ ಥರ ಫೀಲ್ ಆಗ್ತದೆ. ನೋಡಿ ಇಲ್ಲಿ ಇದು ದೇವಸ್ಥಾನ, ಇದು ಬಂದು ಸಖತ್ ಕ್ರೌಡ್ ಇದ್ದಾರೆ ಗೈಸ್. ನೋಡಿ ರಾಯಿ ಚಾಮುಂಡೇಶ್ವರಿ ಎಲ್ಲ ಹುಡುಗರೆಲ್ಲ ಬರ್ತಾ ಇದ್ದಾರೆ. ನೋಡಿ ಬಂದರು. ಏನ್ರೋ ಎಲ್ರು ಖುಷಿನಾ? ಗೈಸ್ ಕ್ರೇಜಿ ಫೀಲಿಂಗ್ ನಿಜವಾಗ್ಲೂ ಆಸಮ್. ನೀವು ಎಲ್ಲರೂ ಒಂದು ದಿವಸ ಬನ್ನಿ, ಸಕ್ಕದಾಗಿದೆ. ನೋಡಿ ಇಲ್ಲಿ ಅಲ್ಲೆಲ್ಲ ಜನ ಇದ್ದಾರೆ. ಈ ಮೈಸೂರಿಗೆ ಬಂದ್ಬಿಟ್ಟು ಫೀಲ್ ಮಾಡಬೇಕು ಈ ಸಂಭ್ರಮ ಎಲ್ಲ. ನೀವು ಫೀಲ್ ಮಾಡಿದ್ರೆ ಕ್ರೇಜಿ ಆಗಿದೆ. ಗೈಸ್ ಇವತ್ತು ಸಂಡೇ ಹೆವಿ ಕ್ರೌಡ್ ಇದೆಯಲ್ಲ, ಸೊ ಕ್ರೌಡ್ ಇರೋ ಕಾರಣ ಪೆರೇಡ್ ಇಲ್ಲ ಆನೆದು. ಸೊ ಹಾಗಾಗಿ ಇಲ್ಲೇ ಆನೆ ಇಲ್ಲೇ ಇದೆ, ನೋಡಿ ತೋರಿಸ್ತೀನಿ. ತುಂಬ ಕ್ರೌಡ್ ಇದೆ ಗೈಸ್. ಬನ್ನಿ ಇಲ್ಲಿ ಅಲ್ಲಿದೆ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ಸೊ ಪೆರೇಡ್ ಇಲ್ಲ ಇವತ್ತು, ಸೊ ಹಾಗಾಗಿ ಸೊ ಆನೆನೆಲ್ಲ ಬಂದೋಬಸ್ತ್ ಮಾಡಿಬಿಟ್ಟಿದ್ದಾರೆ. ಕಾಣಿಸ್ತಾ ಇರ್ಬೋದು ಗೈಸ್ ನಿಮಗೆ. ನೋಡಿ ಅಲ್ಲೇ ನೋಡೋಕ್ಕೂ ಬಿಡ್ತಾಯಿಲ್ಲ ಜಾಸ್ತಿ. ಸೊ ವಿಡಿಯೋ ಮಾಡ್ತಾಯಿದ್ರೆ ಫೋನ್ನೆಲ್ಲ ಹಂಗೆ ಕಿತ್ಕೊಳ್ತಾ ಇದ್ದಾರೆ ಪೊಲೀಸರು, ಅಷ್ಟು ಕ್ರೌಡ್ ಇದ್ದಾರೆ. ಸೊ ಅಷ್ಟೇ ಗೈಸ್ ಆನೆ ನೋಡೋಕ್ಕಾಗಿದ್ದು. ನಮ್ಮ ಬ್ಯಾಡ್ ಲಕ್ ಕ್ರೌಡ್ ಇರೋದ್ರಿಂದ. ನಮ್ಮ ಅರಮನೆ ನೋಡೋಣ ಬನ್ನಿ. ನೋಡಿ ಇಲ್ಲಿ ಒಂದು ದೇವಸ್ಥಾನ, ಜನ ಅಂತೂ ಬರ್ತಾನೆ ಇದ್ದಾರೆ ಗೈಸ್. ನೋಡಿ ಗೈಸ್ 6 ಗಂಟೆ ಆಗಿದೆ ಟೈಮು, ಇನ್ನು 1 ಅವರ್ ಇದೆ ಲೈಟ್ ಶೋಗೆ. ನೋಡೋಣ ಎಲ್ಲ. ನೋಡಿ ಹುಡುಗರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ಜನಗಳಿಗೆ ಕುತ್ಕೊಳ್ಳೋಕ್ಕೆ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ನೀಟಾಗಿ. ನೋಡಿ ಎಲ್ಲ ಇಲ್ಲಿ ಕೂತಿದ್ದೀವಿ. ನೋಡಿ ಅಲ್ಲಿನ ಪ್ರೋಗ್ರಾಮ್ ನಡೀತಾ ಇದೆ. ಜನಸಾಗರ ಆಗ್ತಾ ಇಲ್ಲ, ಅದಕ್ಕೆ ಎಲ್ಲ ಹೊರಟೋರೆ ಎಲ್ಲ ಜನಸಾಗರ. ಗಾಯ್ಸ್ 7 ಗಂಟೆಗೆ ಆನ್ ಮಾಡ್ತಾರೆ ಅಂತ ಅನ್ಕೊಂಡ್ವಿ ಗಾಯ್ಸ್, ಆಗಲೇ ಇಲ್ಲ. ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ನೋಡಿ ಇಲ್ಲೇ ಕೂತಿದ್ವಿ ವೆಯ್ಟ್ ಮಾಡಿಕೊಂಡು. 6:15ಗೆ ಆನ್ ಮಾಡಿಬಿಟ್ರು, ಸಡನ್ನಾಗಿ ಆನ್ ಆಯಿತು ಗಾಯ್ಸ್. ಈ ಥರ ಇದೆ ಲೈಟಿಂಗ್ಸ್ ನಮ್ಮ ಅರಮನೆ. ನೋಡಿ ಕಾಣಿಸ್ತಾ ಇದೆ ನಿಮಗೆ? ನೋಡಿ ತುಂಬಾ ರಶ್ ಇದೆ, ಹೆವಿ ಕ್ರೌಡ್. ಆಗ್ತಾ ಇಲ್ಲ, ನಡೆಯಕ್ಕೆ ಆಗ್ತಾ ಇಲ್ಲ, ಅವರೇ ಇವಾಗ ಆಚೆ ಬಂದ್ವಿ ಗಾಯ್ಸ್ ಅರಮನೆಯಿಂದ. ಒಬ್ಬ ನಮ್ಮ ಗಾಡಿನ ಅಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ, ಗಾಡಿ ಹಿಡ್ಕೊಂಡು ಹೋಗ್ಬೇಕು ಇವಾಗ. ಬಂದ್ರೆ ಗಾಯ್ಸ್ ಏನಿದೆ ಗಾಯ್ಸ್ ಆಚೆ ಕಡೆ ಲೈಟಿಂಗ್ಸು ಕ್ರೇಜಿ ಆಗಿದೆ. ನೋಡಿ 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 ಕ್ರೇಜಿ ಆಗಿದೆ ಗೈಸ್. ಇನ್ನು ಮುಂದೆ ತುಂಬ ಇದೆ ಲೈಟಿಂಗ್ಸು. ಸೊ ನಮ್ಮ ಗಾಡಿ ಪಾರ್ಕ್ ಮಾಡಿದ್ದೀವಿ ಇಲ್ಲಿ, ಗಾಡಿನ ತೊಗೊಂಡು ಆ ಕಡೆ ಹೋಗಿ ತೋರಿಸ್ತೀನಿ ರೀ.
ನೋಡಿ ಗೈಸ್ ಲೈಟಿಂಗ್ಸು ಕ್ರೇಜಿ ಆಗಿದೆ, ಕ್ರೇಜಿ. ಆ ಕಡೆ ನೋಡು ತೋರಿಸ್ದೆ. ಓಕೆ ಓಕೆ, ಈ ಕಡೆ ಲೆಫ್ಟು. ಇವಾಗ ಇಲ್ಲಿ ಹಿಂಗೆ ಹಂಗೆ ಕಂಟಿನ್ಯೂ ಮಾಡ. ಅದೇ ಗೊತ್ತಾಗಿ ಇಷ್ಟೇ ಮಾಡಬೇಡ. ಹಂಗೆ guys, drone show guys, ಅದು drone show. Guys, drone show guys, ಅದು drone show. ಇವಾಗ ಗಾಯ್ಸ್ ನೀವು ನೋಡ್ತಾ ಇರೋದು ಡ್ರೋನ್ ಶೋ. ಸೊ ಕ್ರೇಜಿಯಾಗಿ ನಮಗೆ ಕಾಣಿಸ್ತಾ ಇದೆ ಇಲ್ಲಿಂದ. ನಾವು ಅಲ್ಲಿ ಹೋಗೇ ಇಲ್ಲ ಗೈಸ್, ಆದ್ರೂ ನಮಗೆ ಕಾಣಿಸ್ತಾ ಇದೆ ಈ ರೋಡಿಂದ. ನೋಡಿ ಮಸ್ತು, ವಾವ್, ವರ್ಲ್ಡ್ ವರ್ಲ್ಡ್. ಕ್ರೇಜಿ ಕ್ರೇಜಿ ಕ್ರೇಜಿ. ಅಲ್ಲೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇರೇ ಇರೋ. ನೋಡಲ್ಲಿ ತಪ್ಪೆ. ಅಯ್ಯೋ ಸೊ ಗಾಯ್ಸ್ ನೋಡಿ, ನಿಮಗೆ ಡ್ರೋನ್ ಶೋ ತೋರಿಸ್ಬೇಕನ್ಬಿಟ್ಟು ಇಲ್ಲೆಲ್ಲ ಸಂದೀಪ್ ಬಂದಿ ನುಕ್ಕೊಂಡು ಈ ಕಡೆಗೆ ಬಂದಿದ್ದೀವಿ ಗಾಯ್ಸ್, ಮೈನ್ ರೋಡ್ಗೆ.
ಗಾಯ್ಸ್, ಸೊ ನನ್ನ ಮೈಸೂರಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಸಿಗೆ ವೆಯ್ಟ್ ಮಾಡಿ.